ಸರ್, ನಾವು ಇವತ್ತು ಇಂದಿರಾ ಕ್ಯಾಂಟೀನ್ ಬಂದಿದ್ವಿ. ಇಲ್ಲಿ ಮೋತಿ ಸರ್ಕಲ್ ಹತ್ರ ಇಂದಿರಾ ಕ್ಯಾಂಟೀನ್ಗೆ ಊಟಕ್ಕೋಸ್ಕರ ಬಂದಿದ್ವಿ. ಮಧ್ಯಾಹ್ನ ಊಟ ಯಾಕಂದ್ರೆ ಪ್ರತಿನಿತ್ಯ ಬರ್ತಾ ಇರ್ತೀವಿ, ನಾವು ಊಟಕ್ಕೆ ಬರ್ತೀವಿ, ನಾಷ್ಟಕ್ಕೆ ಬರ್ತೀವಿ. ಯಾಕಂತಂದ್ರೆ ನಮ್ಗೆ ಅನುಕೂಲ ಆಗ್ತಿತ್ತು. ಯಾಕಂದ್ರೆ ನಾವು ವರ್ಕ್ ಮಾಡೋದೇ ತುಂಬಾ ರೇರ್. ಡಿಲಿವರಿ ಕೆಲಸ ಮಾಡ್ತಾ ಇರ್ತೀವಿ. ಆ ತರ ಡಿಲಿವರಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲಿ ಕಮ್ಮಿ ಸಿಕ್ತೈತಂತ ಹುಡ್ಕೊಂಡು ಹೋಗಿ ಊಟ ಮಾಡೋರು ನಾವು. ಬಟ್ ಇವತ್ತು ನಮಗೆ ಎಷ್ಟೋ ಅನುಕೂಲ ಇತ್ತು. ಬಟ್ ಅದೇ ಇವತ್ತು ನಾವು 7-8 ದಿನದಿಂದ ಮೋತಿ ಸರ್ಕಲ್ ಹೋಗ್ತೀವಿ. ಅಂಡ್ ನಮ್ಮ ಓಪಡಿ ಹತ್ರ ಇಂದಿರಾ ಕ್ಯಾಂಟೀನ್ ಹತ್ರ ಹೋಗ್ತೀವಿ. ಬಹಳ ಕಡೆ ನಾನು ಸುತ್ತಾಡ್ದೆ. ಇಂದಿರಾ ಕ್ಯಾಂಟೀನ್ 7-8 ದಿನ ಆಯ್ತು ಇಂದಿರಾ ಕ್ಯಾಂಟೀನ್ ಸ್ಟಾಪ್ ಆಗಿದೆ. ಯಾಕೆ ಸ್ಟಾಪ್ ಆಗಿದೆ ಎಲ್ರು ಕೇಳ್ತೀನಿ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಟ್ ನಮಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದಾಗ ಇಲ್ಲೆಲ್ಲ ನ್ಯೂಸ್ ಅಲ್ಲಿ ನಡೀತಾ ಇತ್ತು ಅಂತ ನಮ್ಗೆ ಇದು ಬಂತು. ಬಟ್ ಧೈರ್ಯವಾಗಿ ಹೇಳ್ತೀನಿ ಸರ್, ಇವತ್ತು ನಮ್ಗೆ ಎಷ್ಟೋ ಅನುಕೂಲ ಇತ್ತು. 5 ರೂಪಾಯಿ ನಾಷ್ಟ ಸಿಕ್ಕ 10 ರೂಪಾಯಿ ಊಟ ಸಿಕ್ತಿತ್ತು. ಯಾಕಂದ್ರೆ ಇವತ್ತು ನಾವು ಬಡವ್ರ ಮಕ್ಕಳಾಗಿ ದುಡಿಯಕ್ಕೆ ಬಂದಿದ್ವಿ ಊರ್ ಬಿಟ್ಟು. ಎಷ್ಟೋ ಸ್ಟೂಡೆಂಟ್ ನಮ್ಮ ಫ್ರೆಂಡ್ಸ್ಗಳೆಲ್ಲ ದುಡಿತಾ ಬರ್ತಾ ಇದ್ದಾರೆ. ಬಟ್ ನಮ್ಗೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಹೊರಗಡೆ ಊಟ ಮಾಡೋದಕ್ಕೆ 50ರಿಂದ 100 ರೂಪಾಯಿ ಬೇಕು. ಫಾರ್ ಎಕ್ಸಾಂಪಲ್, ಒನ್ ಟೈಮ್ ನಾಷ್ಟ ಮಾಡೋಕ್ಕೆ 30-40 ರೂಪಾಯಿ ಬೇಕು ಈ ಬಳ್ಳಾರಿ ಸಿಟಿಯಲ್ಲಿ. ಬಟ್ ಅದರಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡಿಕೊಂಡು ನಾವೆಲ್ಲ ಕಷ್ಟ ಆಗ್ತಾ ಇತ್ತು. ಬಟ್ ಇವತ್ತು ನನಗೊಂದು ರಿಕ್ವೆಸ್ಟ್ ಏನಂದ್ರೆ ಸರ್, ನೀವು ಇವತ್ತು ಎಲ್ಲರಿಗೂ ತಲುಪಿಸ್ಬೇಕು ಇದು ನ್ಯೂಸ್ ಅಂತ. ಯಾಕಂದ್ರೆ ನಮ್ಮಂತ ಬಡವ್ರ ಮಕ್ಕಳಿಗೆ ಎಲ್ರಿಗೆ ಒಂದು ಧರ್ಮವಾಗಿ ನಡೀತಾ ಇತ್ತು. ಬಟ್ ಇವತ್ತು ಸರ್ಕಾರ ಬಳ್ಳಾರಿಯಲ್ಲಿ ಸಿದ್ದರಾಮಯ್ಯ ಸರ್ ಅವರು ನಮ್ಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ರು. ಬಟ್ ಇವತ್ತು ಯಾಕೆ ಈ ತರ 7-8 ದಿನದಿಂದ ಬಂದ್ ಆಗ್ತಾ ಇದೆ? ಸರ್ಕಾರ ಒಂದು ಕಾಂಗ್ರೆಸ್ ಪಕ್ಷದಿಂದ ಏನು ಅನುಕೂಲ ಮಾಡ್ಬೇಕಿತ್ತು ಮಾಡ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಬಹಳ ಇಶ್ಯೂಸ್ ಏನಂತಂದ್ರೆ, ಸುಮಾರು ಕಡೆ ನಾನು ನೋಡ್ತೀನಿ. ಇವತ್ತು ಬೆಳಿಗ್ಗೆ ಕೂಡ ಲೈವ್ ಹೇಳೋದೇನಂದ್ರೆ, ಪ್ರೆಗ್ನೆನ್ಸಿ ಒಂದು ಟ್ರೀಟ್ಮೆಂಟ್ಗೋಸ್ಕರ ಓಪಡಿ ವಿಮ್ಸಿಗೆ ಬಂದಿದ್ರು. ಬಟ್ ಅವರು 100 ರೂಪಾಯಿ ಇಟ್ಕೊಂಡು ಬಂದಿದ್ರು, ಹಸ್ಬೆಂಡ್ ಅಂಡ್ ವೈಫು. ನಾನು ಅವ್ರ ಹತ್ರ ವಿಚಾರಿಸಿ ಅವ್ರನ್ನ ಅಬ್ಸರ್ವ್ ಮಾಡಿದಾಗೆ ಅವ್ರು ಇಂದಿರಾ ಕ್ಯಾಂಟೀನ್ ಹುಡುಕ್ತಾ ಇದ್ರು. ಅಲ್ಲಿದೆ ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಕೂಡ ಇಲ್ಲ. ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲಿ ಕೂಡ ಇಲ್ಲ. ಬಟ್ ಆದ್ರೆ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಅಂದ್ರೆ, ಬಸ್ ಫೇರ್ಗೆ ಮಾತ್ರ 100 ರೂಪಾಯಿ ಇಟ್ಕೊಂಡ್ ಬಂದಿದ್ರೆ ಫ್ರೀ ಟ್ರೀಟ್ಮೆಂಟ್ಗೋಸ್ಕರ ಅಂತ. ಊಟಕ್ಕೂ ಕೂಡ ಇಲ್ಲ. ಆ ರೀತಿ ಪರಿಸ್ಥಿತಿ ಇರೋಂತ ನಮ್ಮ ಇದ್ರಲ್ಲಿ. ಈಗ ಸಿದ್ದರಾಮಯ್ಯ ಅವರು ಇದನ್ನ ಬಡವರು ಹೊಟ್ಟೆ ತುಂಬಿಸ್ಬೇಕಂತ ಹೌದು ಸರ್, ಬಡವರು ಹೊಟ್ಟೆ ತುಂಬಿಸ್ಕೋಸ್ಕರ ಮಾಡಿದ್ದಾರೆ. ಎಲ್ರಿಗೂ ಅನುಕೂಲ ಆಗ್ತಿತ್ತು. 99% ಎಲ್ರಿಗೂ ಬಹಳ ಅನುಕೂಲ ಆಗ್ತಾ ಇತ್ತು. ಇವತ್ತು ಯಾರು ಇವತ್ತು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಬಡವ್ರಿಗೋಸ್ಕರ ಹೊಟ್ಟೆ ತುಂಬಿಸಕ್ ಮಾಡಿದ್ದಾರೆ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಯಾಕಂತಂದ್ರೆ ಯಾರು ಹೊಟ್ಟೆ ತುಂಬಿಸಕ್ಕೋಸ್ಕರ ಮಾಡಿದಾರೆ ಅಂದ್ಮೇಲೆ ಅವರೇ ಇದನ್ನ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಮ್ಮ ಹೆಸರು ಬಗ್ಗೂರಪ್ಪ ಅಂತೇಳಿ. ರಾಜೀವ್ ಕುಮಾರ್ ಅಂತ. ನಾನು ಇಂದಿರಾ ಕ್ಯಾಂಟೀನ್, ಬಳ್ಳಾರಿಯಲ್ಲಿ ಇರೋ ಇಂದಿರಾ ಕ್ಯಾಂಟೀನ್ಗಳು 5 ಇಂದಿರಾ ಕ್ಯಾಂಟೀನ್ಗಳಿಗೆ ನಾನು ಮೇಂಟೈನ್ ಮಾಡ್ತಾ ಇರ್ತೀನಿ ಸರ್. ನಮ್ಮ ಚಪ್ತಕ್ ಕಂಪ್ನಿ ಅನ್ನೋದು ಇದು ಕಾಂಟ್ರಾಕ್ಟ್ ತಗೊಂಡಿದ್ದು, ಅವ್ರದಲ್ಲಿ ನಾನೊಂದು ಕೆಲಸ ಮಾಡ್ತಾ ಇರ್ತೀನಿ. ಇದು ಬಂದು ಸರ್ 3 ವರ್ಷದಿಂದ 1 ರೂಪಾಯಿ ಬಿಲ್ ಆಗಿಲ್ಲ ಅಂತ ಸರ್. ನಾವು 3 ತಿಂಗಳಿಂದ ನಮ್ಮ ಮಾಲೀಕರು ಬಂದು 3 ತಿಂಗಳಿಂದ ಸ್ವಲ್ಪ ನಮಗೆ ಅನುದಾನ ಮಾಡಿಕೊಡಿ, ಬಿಲ್ಲನ್ನು ಸ್ವಲ್ಪನಾಗಲಿ ಸ್ವಲ್ಪ ನಮಗೆ ಆಗ್ತಾ ಇಲ್ಲ. ಯಾಕಂದರೆ ನಾವು ಸಡನ್ ಆಗಿ ಬಂದ್ ಮಾಡೋಕ್ಕೆ ಕೂಡ ಬರೋಂಗಿಲ್ಲ. ಇದು ಕಾಂಗ್ರೆಸ್ ಮಹತ್ವಾಕಾಂಕ್ಷಿ ಕ್ಯಾಂಟೀನ್ ಅಂತ ಓಪನ್ ಮಾಡಿರೋದು. ಅದಕ್ಕಂತ ನಾವು ಬಂದ್ ಮಾಡೋಕ್ಕಾಗಲ್ಲ ಸರ್. ಸ್ವಲ್ಪ ನಮಗೆ ಒಂದು 3 ವರ್ಷದ್ದಲ್ಲ, ಒಂದು 6 ತಿಂಗಳನ್ನ ನಮಗೆ ಬಿಲ್ಲು ಕೊಟ್ಟರೆ ನಾವು ಮುಂದುವರ್ಸೋಕ್ಕಾಗುತ್ತೆ. ಇಲ್ಲಾಂದರೆ ಕಷ್ಟ ಆಗಿದೆ. ನಾವು ಕಿರಾಣಿ ಆಗಲಿ, ಗ್ಯಾಸ್ ಆಗಲಿ, ಇಲ್ಲ ನಮಗೆ ಸ್ಯಾಲ್ರೀಸ್ ಕೊಡೋದಾಗಲಿ ಆಗಿದೆ ಅಂತ ಅವರು 3 ತಿಂಗಳಿಂದ ಇದು ಮಾಡಿದ್ರು ಸರ್. ಆದ್ರೂ ಮಹಾನಗರ ಪಾಲಿಕೆ ಅವರು ಏನೂ ರೆಸ್ಪಾನ್ಸ್ ಇದು ಮಾಡಿಲ್ಲ. ಅದಕ್ಕಂತ ಸರ್ ಮೊನ್ನೆ 22ನೇ ತಾರೀಕು ಬಂದ್ ಮಾಡೋಕ್ಕೆ ನಾವು ಆರ್ಡ್ರ್ ಕಾಪಿ ಇದು ಕೊಟ್ಟು ಸರ್, ಕಾಪಿ ಕೊಟ್ಟು 22ನೇ ತಾರೀಕು ಬಂದ್ ಮಾಡ್ತೀವಿ ಸರ್. ಹಿಂಗೆ ನಮಗೆ ಬಿಲ್ಲು ಕೊಟ್ಟಿಲ್ಲ ಅಂತ ಅದಕ್ಕಂತ 22ನೇ ತಾರೀಕು ಬಂದ್ ಮಾಡಿದ್ವಿ ಸರ್. ಸರ್ ಟೋಟಲ್ ಬಳ್ಳಾರಿ ಆಗಿರೋದು 5 ಕ್ಯಾಂಟೀನ್ ಸರ್. ಬಳ್ಳಾರಿ ಸಿಟಿ ಮಾತ್ರ ಬಂದಾಗಿದೆ ಸರ್. ಸರ್ ನಮ್ಮ ಮಾಹಿತಿಗಾಗಿ ಅಷ್ಟು ಐಡಿಯಾ ಇಲ್ಲ ಸರ್. 3 ವರ್ಷದಿಂದ ಬಿಲ್ಲು ಇದು ಮಾಡಿಲ್ಲ ಸರ್. ಸರ್ ಅಂದಾಜು ಕೋಟಿ ಲೆಕ್ಕದಲ್ಲಿ ಇರ್ಬೋದು ಸರ್. ಒಂದು 3 ಕೋಟಿ ಆಗಿ ಇರ್ಬೋದು ಅಂತ ನಮ್ಗೆ ಅನ್ಸುತ್ತೆ ಸರ್. ಅದು ಬಂದ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣನೇ ಕಮಿಷನರ್ ಸಾರು ನಾವು ನೋಡ್ಕೊಂಡು ಇದು ಮಾಡ್ತೀವಿ, ಬಿಲ್ಲನ್ನು ರಿಲೀಸ್ ಮಾಡ್ತೀವಿ, ನೀವು ಓಪನ್ ಮಾಡಿ ಅಂತ ನಮ್ಮ ಮಾಲೀಕರಿಗೆ ಫೋನ್ ಮುಖಾಂತರ ಮಾತಾಡಿದಾರಂತೆ ಸರ್. ಆದರೂ ನಮ್ಮ ಮಾಲೀಕರು ಸರ್ ಆಗ್ತಾ ಇಲ್ಲ ನಮಗೆ, ನಾವು 3 ತಿಂಗಳಿಂದಾನು ನಾವು ಇವು ಕೊಡ್ತಾ ಇದೀವಿ, ನಿಮಗೆ ಪೇಪರ್ ಸಬ್ಮಿಟ್ ಮಾಡ್ತಾ ಇದೀವಿ, ನಮಗೆ ಅಸಲು ಕಷ್ಟ ಇದೆ ಸರ್ ಫುಲ್ಲು. 3 ವರ್ಷದಿಂದ ನಾವು ನಡ್ಸ್ಕೊಂತಾನೆ ಬಂದಿದ್ದೀವಿ. ಇವಾಗ ಆಗ್ತಾ ಇಲ್ಲ ಅಂತ ನಾವು ಬಂದ್ ಮಾಡ್ತೀವಿ ಅಂತ ಕೂಡ ಹೇಳಿದೀವಿ ಸರ್. ಇವಾಗ ನೀವು ಒಂದು 6 ತಿಂಗಳನ್ನ ನಮಗೆ ಬಿಲ್ಲನ್ನ ಇದು ಮಾಡಿದ್ರೆ ನಾವು ನಡ್ಸಕ್ಕಾಗುತ್ತಾ ಅಂತ ಅವರು ಹೇಳಿದಾರಂತ ಸರ್. ಸಾಮಾನ್ಯ ಜನ ಸರ್, ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇರ್ತಾರೆ ಸರ್. ಅವ್ರ ಪಾಪ ರೆಗ್ಯುಲರ್ ಇದಿರ್ತಾರಲ್ಲ ಸರ್, ಪಾಪ ಅವ್ರು ಬಂದು ಅಣ್ಣ ಯಾವಾಗ ಓಪನ್ ಆಗುತ್ತಣ್ಣ ಸ್ವಲ್ಪ ನೋಡ್ರಿ, ನಮಗೆ ಬಡ ಹಳ್ಳಿ ಊರಿಂದ ಬರ್ತಾ ಇರ್ತೀವಿ, ಇದು ನಮಗೆ ಅನುಕೂಲ ಇತ್ತು,
ಇವಾಗ ನೀವು ಹಿಂಗೆ ಸಡನ್ ಆಗಿ ಬಂದ್ ಮಾಡಿದರೆ ನಮಗೆ ಕೂಡ ಭಾರಿ ಇದಾಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಅಂದರೆ ಹೇಳ್ತಾ ಇದ್ದೀವಿ ಸರ್. ನಮಗೆ ಕೂಡ ನಮ್ಮ ಮಾಲೀಕರು ಹೇಳಿದಾರಪ್ಪ, ಮಹಾನಗರ ಪಾಲಿಕೆಯಿಂದ ಒಂದು 6 ತಿಂಗಳ ಬಿಲ್ ಮಾಡಿದರೆ ಓಪನ್ ಮಾಡ್ತೀವಿ ಅಂತ ಇದ್ದಾರೆ. ಅವ್ರಿನ್ನ ಏನು ಮಾತಾಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮ ಉದ್ದೇಶ? ಸರ್ ನನ್ನ ಹೆಸರು ಬಂದು ಸರ್ ಮಹಾದೇವ್ ಕುಮಾರ್ ಅಂತ ಸರ್. ನಾನು ಬಳ್ಳಾರಿ ಇರೋ 5 ಇಂದಿರಾ ಕ್ಯಾಂಟೀನ್ಗಳು ನಾನು ಮೇಂಟೈನ್ ಮಾಡ್ಕೊಂಡಿರ್ತೀನಿ ಸರ್ ಚಪ್ತಕ್ ಕಂಪ್ನಿಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.